ಎಲ್ರಿಗೂ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಸಣ್ಣ ಪ್ರಮಾಣದ ಸಗರನಾಡಿನ ಈರಣ್ಣ ಎಂ ಕನ್ನಡ ಸಾಹಿತ್ಯಗಾರ ಬೀರನವ್ರು ಮಾತಾಡಕತ್ತೀನಿ ರೀ. ಈ ವಿಡಿಯೋವನ್ನು ದಯವಿಟ್ಟು ಕೊನೆಯವರೆಗೆ ನೋಡಬೇಕಂತೇಳಿ ತಮ್ಮೆಲ್ಲರಿಗೂ ವಿನಂತಿಸ್ಕೊಳ್ಳುತ್ತೇನೆ ಬಂಧುಗಳೇ. ಇವತ್ತು ದಿನ ಈ ವಿಡಿಯೋ ಮಾಡಲಿಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ವಿಷಯ ಇರುತ್ತೆ. ಅದಕ್ಕಾಗಿ 6 ತಿಂಗಳ ಕೂಸಿಗೆ ಅಂಬಗಾಲಿನಿಂದ ಹರಿದಾಡುವ ಆಸೆ, ಭಾರತ ದೇಶದ ಶ್ರೀಮಂತರಿಗೆ ಸಮುದ್ರವನ್ನು ದಾಟಿ ಶ್ರೀಲಂಕಾವನ್ನು ನೋಡುವ ಆಸೆ. ನನಗೆ ಕೈ ತುಂಬ ರೊಕ್ಕ ಇಲ್ಲದೆ, ಮೈ ತುಂಬ ಶಕ್ತಿ ಇಲ್ಲದೆ, ಈ ಸಗರನಾಡು ಮತ್ತು ಚಿನ್ನದ ನಾಡು ಮತ್ತು ಗಿರಿನಾಡು ಮತ್ತು ಭತ್ತದ ನಾಡು ಅನೇಕ ನಾಡುಗಳಲ್ಲಿ ಒಳ್ಳೆಯ ಮನುಷ್ಯ ಎಂದು ಹೆಸರು ಮಾಡುವ ಆಸೆ. ಅದಕ್ಕೆ ಆಶೀರ್ವಾದ ಮಾಡಬೇಕಂತೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕೋಟಿ ಕೋಟಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸುಮಾರು ಒಂದು 25-30 ವರ್ಷಗಳ ಹಿಂದೆ ಬೆಂಗಳೂರು ನಗರದಲ್ಲಿ ಇದ್ದಾರೆ. ಆ ಬೆಂಗಳೂರು ನಗರದಲ್ಲಿ ಇರುವ ಸಂದರ್ಭದೊಳಗೆ ಒಬ್ಬರು ಗಣ್ಯ ವ್ಯಕ್ತಿಗಳು ತಮಿಳುನಾಡಿಗೆ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದುಕೊಂಡು ಹೋದರ ಜೊತೆಗೆ ಆ ತಮಿಳುನಾಡಿನಲ್ಲಿ ಕಾರ್ಯಕ್ರಮದೊಳಗೆ ನನಗೆ ಅನಿಸಿಕೆಯನ್ನು ಹಂಚಿಕೊಳ್ಳಲು ವೇದಿಕೆ ಅಲಂಕರಿಸಿದರು. ಆ ವೇದಿಕೆ ಮೂಲಕ ನಾನು ಒಂದು ಅರ್ಧ ಗಂಟೆ ತಮಿಳು ಭಾಷೆದೊಳಗೆ ಮಾತನಾಡಿದ್ದೆ ಬಂಧುಗಳೇ. ಭಾಳ ವಿಶೇಷವಾಗಿ ಮಾತನಾಡಿದ್ದೆ. ನನಗೆ ಕರ್ನಾಟಕದೊಳಗೆ ನನ್ನ ಅನಿಸಿಕೆಯನ್ನು ಹಂಚಿಕೊಳ್ಳಲು ವೇದಿಕೆ ಸಿಗ್ತಾಯಿಲ್ಲ. ಅದಕ್ಕಾಗಿ ನನಗೆ ಸ್ವಲ್ಪ ತುಂಬ ನೋವಾಗ್ತಾಯಿದೆ ಮನಸ್ಸಿಗೆ. ದಯವಿಟ್ಟು ಯಾರೂ ತಪ್ಪು ತಿಳಿಬಾರ್ದು. ಕಾರಣ ನನ್ನಲ್ಲಿ ಇರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರಗಳು. ಯಾಕಂದರೆ ನಾನು ಸುಮಾರು 5 ವರ್ಷ ಬಾಲಕನಿರ್ಬೇಕಾದ್ರೆ ನನಗೆ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿ ಎಕ್ಸ್ಪೈರ್ಡ್ ಆಗಿರ್ತಾರೆ. ಅವರು ಎಕ್ಸ್ಪೈರ್ಡ್ ಆದ ನಂತರ ನನಗೆ ತಂದೆ ತಾಯಿಗಿನ ಹೆಚ್ಚಿನ ರೀತಿಯಿಂದ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳು ಒಳ್ಳೆಯ ವಿಚಾರಗಳನ್ನು ಹೇಳಿ, ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟು ನನಗೆ ವಿದ್ಯಾಭ್ಯಾಸವನ್ನು ಕಲಿಸಿರ್ತಕ್ಕಂಥ ಗುರುಗಳು ಇದ್ದಾರೆ. ಅವರ ಆಶೀರ್ವಾದದಿಂದ ನನಗೆ ತಿಳಿದಷ್ಟು ನಾನು ಕೂಡ ಮತ್ತೊಬ್ಬರಿಗೆ ವಿಚಾರಗಳನ್ನು ಹೇಳಲು ಬಯಸುತ್ತೇನೆ. ಯಾವುದೇ ಊರಿನ ಶಾಲೆ ಕಾಲೇಜುಗಳಾಗಿರಲಿ, ನಾವು ಶಾಲೆ ಕಲಿಯೋ ಸಂದರ್ಭದೊಳಗೆ ಕೇವಲ ಒಂದೇ ಒಂದು ಗೀತೆ ಇದ್ದರೆ ಅದು ಯಾವುದು ರಾಷ್ಟ್ರಗೀತೆ, ಜನಗಣಮನ ಅಧಿನಾಯಕ. ಅದು ಆದ ನಂತರ ನಾಡಗೀತೆ ಬಂತು, ಜಯ ಭಾರತೀಯ ಜನನಿಯ ತನುಜಾತೆ. ಅದೇ ರೀತಿಯಾಗಿ ನಾವು ಶಾಲೆ ಕಲಿಯೋ ಸಂದರ್ಭದೊಳಗೆ ಒಂದು ಗೀತೆ ಬರಲೇಬೇಕು ಅಂತೇಳಿ ನಾನು ಅನಿಸಿಕೆ ಇಟ್ಟಿದ್ದೇನೆ ಬಂಧುಗಳೇ. ಅದು ಯಾವುದಪ್ಪ ಅಂತಂದ್ರೆ ಜ್ಞಾನಗೀತೆ. ನಾವು ಯಾರು ಕೂಡ ಆದರೂ ಮಾತಾಡಬೇಕಾದ್ರೆ, ಯಾರು ಕೂಡ ಆದರೂ ವ್ಯವಹಾರ ಮಾಡಬೇಕಾದ್ರೆ, ಒಂದು ಡ್ರೈವಿಂಗ್ ಮಾಡಬೇಕಾದ್ರೆ, ಒಂದು ಹೊಲ ಮನೆಗಳಲ್ಲಿ ಕೆಲಸ ಮಾಡಬೇಕಾದ್ರೆ ನಮಗೆ ಬೇಕಾಗಿರೋದು ಮೊದಲನೇದು ಜ್ಞಾನದ ಶಕ್ತಿಯನ್ನು. ಅದಕ್ಕಾಗಿ ಭಾಳ ವಿಶೇಷವಾಗಿ ಒಂದು ಜ್ಞಾನಗೀತೆ ಅಂಥೇಳಿ ಬರೆದಿರ್ತೀನಿ ಬಂಧುಗಳೇ. ಅದು ನಮ್ಮ ಮೊಮ್ಮಕ್ಕಳು ಶಾಲೆ ಕಲಿಯುವ ಸಂದರ್ಭದೊಳಗೆ ಬರುತ್ತೆ ಅಂತೇಳಿ ನಂಬಿಕೆಯಿಂದ ನಾನು ಅನಿಸಿಕೆ ಹಂಚಿಕೊಳ್ಳಲು ಬಯಸುತ್ತೇನೆ. ಯಾವುದೇ ಗ್ರಾಮದ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ ಅಥವಾ ಪ್ರೌಢಶಾಲೆ ಅಥವಾ ಕಾಲೇಜುಗಳಾಗಿರ್ಬೋದು, ಪ್ರೈವೇಟ್ ಸ್ಕೂಲಿನ ಮಾಲೀಕರಿಗೂ ಕೂಡ ನನ್ನ ಕೋಟಿ ಕೋಟಿ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರಣ ನನ್ನ ಬಳಿ ಇರ್ತಕ್ಕಂಥ ಒಂದು ವಿದ್ಯಾದಾನವನ್ನು ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಲು ಅವಕಾಶ ಕೊಡಬೇಕಂತೇಳಿ ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ಳುತ್ತೇನೆ. ಒಂದು 15ರಿಂದ 20 ನಿಮಿಷದವರೆಗೂ ನಾನು ಯಾವುದೇ ಊರು ಶಾಲೆ ಕಾಲೇಜ್ ಆಗಿರ್ಬೋದು ಒಂದು ಕ್ಲಾಸನ್ನು ಕೊಡಲು ಅನಿಸಿಕೆ ಹಂಚಿಕೊಳ್ಳಲು ನನಗೆ ವೇದಿಕೆ ಬೇಕಾಗಿರ್ತದೆ. ಭಾಳ ವಿಶೇಷವಾಗಿರ್ತಕ್ಕಂಥ ವಿಚಾರಗಳು ಇರ್ತವೆ ಬಂಧುಗಳೇ. ನನ್ನ ನಂಬರ್ಗೆ ಕರೆ ಮಾಡಿ ಈ 2026ನೇ ಸಾಲಿನಲ್ಲಿ ನನಗೆ ವೇದಿಕೆಯನ್ನು ಅನಿಸಿಕೊಳ್ಳಲು ಆಶೀರ್ವಾದ ಮಾಡಬೇಕಂತೇಳಿ
ತಮ್ಮೆಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ. ನನ್ನ ಮೊಬೈಲ್ ನಂಬರ್ 9611338465. ಅದೇ ರೀತಿಯಾಗಿ ವಿಸಿಟಿಂಗ್ ಕಾರ್ಡು ಕೂಡ ನಾನು ಹೊಡಿಸಿರ್ತೀನಿ ಬಂಧುಗಳೇ. ಆ ವಿಸಿಟಿಂಗ್ ಕಾರ್ಡು ಕೂಡ ನಾನು ಹಾಕಿರ್ತೀನಿ ಅಂತ ಹೇಳುತ್ತಾ, ನನ್ನ ವಿಡಿಯೋಗಳನ್ನು ನೋಡಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ನನ್ನ ಅಭಿಮಾನಿಗಳಾಗಿರ್ಬೋದು, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅರ್ಥ ಮಾಡಿಕೊಂಡವರನ್ನು ಆ ತಾಯಿ ಭುವನೇಶ್ವರಿ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ನಾನು ಹಾರೈಸುತ್ತೇನೆ. ಜೈ ಹಿಂದ್, ಜೈ ಭುವನೇಶ್ವರಿ ಅಂತ ಹೇಳುತ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ.